ನಿರಂತರ ಸುದ್ದಿ. ಕೆಲವು ದಿನಗಳ ಹಿಂದೆ ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಲಾಭಾಂಶ ವಿತರಣೆ ಕಾರ್ಯಕ್ರಮ ಆಯಿತು. ಕೇಂದ್ರ ಅರ್ಥ ಖಾತೆಯ ಸಚಿವೆ ನಿರ್ಮಲಾ ಸೀತಾರಾಮನ್ ಬಂದಿದ್ದರು. ನಬಾರ್ಡ್ ಅಧ್ಯಕ್ಷ ಎಂ ಸಾಜಿ ಬಂದಿದ್ದರು. ಗುಂಪುಗಳಿಗೆ 3 ವರ್ಷಗಳ ಲಾಭಾಂಶ ವಿತರಣೆ ಆಗಿದೆ. ಒಟ್ಟು ಮೊತ್ತ ಎಷ್ಟು ಗೊತ್ತಾ? 604 ಕೋಟಿ ರೂಪಾಯಿಗಳು. ಕೋಟಿ ರೂಪಾಯಿಗಳು ಲಾಭ 3 ವರ್ಷದ ಹಿಂದೆ ಆಗಿತ್ತು. ಆ ಸಂದರ್ಭದಲ್ಲಿ 400 ಚಿಲ್ಲರೆಯ ಕೋಟಿ ರೂಪಾಯಿ ಲಾಭಾಂಶ ವಿತರಣೆ ಆಗಿದೆ. ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಪ್ರತಿಯೊಬ್ಬ ಫಲಾನುಭವಿ ಯಾರು ಲೋನ್ ತೆಗೆದಿದ್ದಾನೆ ಅವ ಫಲಾನುಭವಿ. ಅವ ಬಡ್ಡಿ ಸೇರಿಸಿ ಅಸಲು ಕಟ್ಟಿದ್ದಾನೆ, ಲಾಭ ಅವನಿಗೆ ಬರ್ತದೆ. ಪ್ರತಿಯೊಬ್ಬ ಫಲಾನುಭವಿಗೆ 6,000, 7,000, 8,000ದೊಟ್ಟಿಗೆ ಲಾಭಾಂಶ ಬಂದಿದೆ. ಈ ಸಾರಿ 604 ಕೋಟಿ ರೂಪಾಯಿ ಲಾಭಾಂಶ ಬಂದಿದೆ. ಸಾಮಾನ್ಯವಾಗಿ ಒಂದೊಂದು ಫಲಾನುಭವಿಗೆ 8,000, 9,000, 10,000 ಲಾಭಾಂಶ ಬರುತ್ತೆ. ಅದು ಪ್ರತಿ 3 ವರ್ಷಕ್ಕೊಮ್ಮೆ ಲೆಕ್ಕಾಚಾರ ಆಗುವುದು. ಆದ್ದರಿಂದ ಆ ಯೋಜನೆಯಲ್ಲಿ ಯಾವುದೇ ರೀತಿಯ ಅಪಸ್ವರ ಇಲ್ಲ, ಎಲ್ಲವೂ ಪಾರದರ್ಶಕ. ನೀವು ಯಾರು ಬೇಕಾದ್ರೂ ಹೋಗಿ ಹೇಳ್ಬೋದು. ಕೆಲವರು ಹೇಳ್ತಾ ಇದ್ರು ನಮಗೆ ಪಾಸ್ಬುಕ್ ಕೊಡಬೇಕು ಅಂತೇಳಿ. ನೀವು ಬ್ಯಾಂಕಿಗೆ ಹೋದರೆ ನಿಮ್ಮ ಹೆಸರು ಹೇಳಿದರೆ ನಾವು ಇಂತಿಂಥ ಸ್ವಸಹಾಯ ಸಂಘದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘದ ಹೆಸರು ಇದು, ನಮ್ಮ ಅಕೌಂಟಿನ ಡೀಟೇಲ್ ಕೊಡಿ ಅಂತ ಕೇಳಿದರೆ ಬ್ಯಾಂಕಿನವರು ಕೊಡ್ತಾರೆ. ನೀವು ಸಂಘಕ್ಕೆ ಪಾಸ್ಬುಕ್ ಇರುವುದು, ಆ ಪಾಸ್ಬುಕ್ನಲ್ಲಿ ನಿಮ್ಮ ಸಂಘದಲ್ಲಿ ಎಷ್ಟು 8 ಮಂದಿ ಇದ್ದಾರಾ, 10 ಮಂದಿ ಇದ್ದಾರಾ, ಅಷ್ಟು ಮಂದಿ ಹೆಸರುಗಳಿವೆ. ಆಯ್ತಾ? ನೀವು ಲೋನ್ ತೆಗೆದಿದ್ದೀರಿ, ನೀವು ಹೋಗಿ ಬ್ಯಾಂಕಿಗೆ ಹೋಗಿ ಸ್ವಸಹಾಯ ಸಂಘದ ಹೆಸರು ಹೇಳಿದರೆ ಅದರ ಕೋಡ್ ನಂಬರ್ ಇದೆ, ಅದನ್ನು ಹೇಳಿದರೆ ನಿಮಗೆ ಅದರ ಸ್ಟೇಟ್ಮೆಂಟ್ ಬ್ಯಾಂಕಿನವರು ಕೊಡ್ತಾರೆ. ನೀವು ಕಟ್ಟಿದ್ದನ್ನು ಅವರು ಕಟ್ಟದೇ ಇದ್ರೆ, ನೀವು ಸಂಘಕ್ಕೆ ಕಟ್ಟಿರ್ತೀರಿ ವಾರ ಹೋಗಿ, ಅದನ್ನು ಅವ್ರು ಕಟ್ಟದೇ ಇದ್ರೆ ಸಾಮಾನ್ಯವಾಗಿ ಫ್ರಾಡ್ ಆಗೋದು ಈ ರೀತಿಯಾಗಿ. ನೀವು ಪಿಗ್ಮಿಗೆ ಕಟ್ಟಿರ್ತೀರಿ, ಪಿಗ್ಮಿ ಅಂತ ಒಂದು ಸಿಸ್ಟಮ್ ಇದೆ, ಅದಕ್ಕೆ ಕಟ್ಟಿರ್ತೀರಿ. ಪಿಗ್ಮಿ ಕಲೆಕ್ಷನ್ ಮಾಡುವ ಬಂದು ಹಣ ಹಿಡ್ಕೊಂಡು ಹೋಗಿರ್ತಾನೆ, ನಿಮಗೊಂದು ಚೀಟಿ ಕೊಟ್ಟಿರ್ತಾನೆ. ಅವನದೊಂದು ಮೆಷಿನ್ ಇದೆ, ಮೆಷಿನಲ್ಲಿ ನೀವು 100 ರೂಪಾಯಿ ಕಟ್ಟಿದ್ದೀರಿ ಅಂತಲೇ ಕೊಟ್ಟಿರ್ತಾನೆ. ನೀವು ಚೀಟಿಯನ್ನೇ ಇಟ್ಟುಕೊಳ್ಬೇಕು ಉಪ್ಪು ಹಾಕಿ ನೆಕ್ಲಿಕ್ಕೆ. ಅವ ಬ್ಯಾಂಕಿಗೆ ಕಟ್ಟದೇ ಇದ್ರೆ ಬ್ಯಾಂಕ್ ಅದಕ್ಕೆ ಜವಾಬ್ದಾರಿ ಅಲ್ಲ. ನೀವು ಕಾಲಕ್ಕೆ ಒಂದು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನೀವು ಡೈಲಿ ಪಿಗ್ಮಿ ಕಟ್ಟಿದ್ದೀರ ಅಂತ ಇಟ್ಕೊಳ್ಳಿ. ನೀವು ತಿಂಗಳಿಗೊಮ್ಮೆ ಆದರೂ ಹೋಗಿ ಬ್ಯಾಂಕಲ್ಲಿ ವಿತರಣೆ ಮಾಡಬೇಕು. ನಾವು ಕಟ್ಟಿದ್ದೇವೆ, ಚೀಟಿ ಇದೆ, ಬ್ಯಾಂಕಿಗೆ ಬಂದಿದ್ದ ಅಂತ. ನಿಮ್ಗೆ ಪಿಗ್ಮಿ ಕಟ್ಟಿದ್ರೆ ನಿಮ್ಗೇನು ಬ್ಯಾಂಕಿನವರು ಪಾಸ್ಬುಕ್ ಕೊಡಲ್ಲ, ನಿಮ್ಗೆ ರಿಸಿಟ್ ಮಾತ್ರ ಕೊಡೋದು. ಇದು ವ್ಯವಸ್ಥೆಗಳು. ಆದ್ದರಿಂದ ಈಗ ವ್ಯವಸ್ಥೆಯ ವಿರುದ್ಧ ಇವರು ಏನೆಲ್ಲ ಹೇಳ್ತಾ ಇದ್ದಾರೆ ಅದಕ್ಕೆ ಯಾವುದಕ್ಕೂ ತಲೆಬುಡ ಇಲ್ಲ, ದಾಖಲೆಗಳಿಲ್ಲ. ಲಾಭಾಂಶ ವಿತರಣಾ ಕಾರ್ಯಕ್ರಮಕ್ಕೆ ನಿರ್ಮಲಾ ಸೀತಾರಾಮನ್ ಬಂದರಲ್ಲ, ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಟಾಪ್ 3ನೇ ಸ್ಥಾನದಲ್ಲಿರುವವರು. ಪ್ರಧಾನಿ 1ನೇ ಸ್ಥಾನ, ರಕ್ಷಣಾ ಸಚಿವರು 2ನೇ ಸ್ಥಾನ, ಆರ್ಥಿಕ ಸಚಿವರು 3ನೇ ಸ್ಥಾನ. ಅವರು ಧರ್ಮಸ್ಥಳಕ್ಕೆ ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರಂತ ಇದ್ರೆ ಅದಕ್ಕೊಂದು ಪ್ರೋಟೋಕಾಲ್ ಅಂತ ಇರ್ತದೆ, ಒಂದು ಶಿಷ್ಟಾಚಾರ ಅಂತ ಇರ್ತದೆ. ಹಾಗಂತ ಹೇಳಿ ಅವರನ್ನ ಬೇಕಾಬಿಟ್ಟಿ ಕಾರ್ಯಕ್ರಮಕ್ಕೆ ಕರೀಲಿಕ್ಕೂ ಆಗುವುದಿಲ್ಲ, ಅವರು ಕಾರ್ಯಕ್ರಮಕ್ಕೆ ಬರುವುದೂ ಇಲ್ಲ. ನೀವು ಹೋಗಿ ಅವರನ್ನು ಇನ್ವೈಟ್ ಮಾಡ್ಬೋದು, ಮಾಡಬಾರ್ದಂತೇನಿಲ್ಲ. ಇನ್ವೈಟ್ ಮಾಡಿದ ಕೂಡಲೇ ಅವರ ಡೇಟ್ ನೋಡ್ತಾರೆ, ಆ ಟೈಮಿಂಗ್ಸ್ ಕೊಡ್ತಾರೆ. ಇಂಥ ದಿನಾಂಕ ಇಷ್ಟು ಟೈಮಿಂಗ್ಸ್ ಕೊಡ್ತಾರೆ. ಕೊಟ್ಟ ಮೇಲೆ ಕನ್ಫರ್ಮೇಶನ್ ಲೆಟರ್ ಕಳಿಸ್ತೇವೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಯಾರಿಗಾದ್ರೂ, ಕೇಂದ್ರ ಸಚಿವರದ್ದು, ಮುಖ್ಯಮಂತ್ರಿಗಳದ್ದು, ಮಿನಿಸ್ಟರ್ಗಳದ್ದು ಎಲ್ಲ ಕಾರ್ಯಕ್ರಮಗಳು ಹೇಗೆ ನಿಗದಿ ಆಗ್ತೇವೆ ಅಂತ ಹೇಳ್ತೇವೆ. ಕನ್ಫರ್ಮೇಶನ್ ಲೆಟರ್ ಬರಬೇಕು. ಕನ್ಫರ್ಮೇಶನ್ ಲೆಟರ್ ಹೇಗೆ ಬರ್ತದೆ ಅಂದ್ರೆ, ಯಾಕಂದ್ರೆ ಅವರು ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಅವರ PS ಗೆ ಹೇಳಿರ್ತಾರೆ. ಆಯ್ತಾ? PS ಇಮಿಡಿಯೇಟ್ ಸಂಸ್ಥೆಯ ವ್ಯಾಪಾರಗಳನ್ನು ಕೆದಕ್ತಾನೆ.
ಇವನು ಕರ್ತವ್ಯ ಯಾರು ಅಂತ. ಅದಕ್ಕೆ ಒಂದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ವಿಂಗ್ ಇದೆ. ಆ ವಿಂಗಿಗೆ ಇಂಟಿಮೇಷನ್ ಹೋಗುತ್ತೆ. ಮಾನ್ಯ ಸಚಿವರ ಕಾರ್ಯಕ್ರಮಕ್ಕೆ ದಿನ ನಿಗದಿಯಾಗಿದೆ, ಆ ಸಂಸ್ಥೆಯ ಬಗ್ಗೆ ರಿಪೋರ್ಟ್ ಕೊಡಿ ಅಂತ. ಇಮ್ಮಿಡಿಯೇಟ್ ಇಂಟರ್ನವರು ಅದನ್ನು ಫಾರ್ವರ್ಡ್ ಮಾಡ್ತಾರೆ, ತನಿಖೆ ಮಾಡ್ತಾರೆ. ಏನಾದರೂ ಎಲಿಗೇಷನ್ ಇದೆಯಾ, ಏನಾದರೂ ಕೇಸುಗಳಿವೆಯಾ, ಎಲ್ಲವನ್ನು ಚೆಕ್ ಮಾಡ್ತಾರೆ, ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಪಾಸಿಟಿವ್ ಆಗಿ ಬಂದರೆ ಸಂಸ್ಥೆಯ ಬಗ್ಗೆ ಯಾವುದೇ ರೀತಿಯ ಲೋಪದೋಷಗಳಿಲ್ಲ, ಯಾವುದೇ ರೀತಿಯ ಎಲಿಗೇಷನ್ಗಳಿಲ್ಲ, ಯಾವುದೇ ನ್ಯಾಯಾಲಯದಲ್ಲಿ ಪ್ರಕರಣಗಳು ಪೆಂಡಿಂಗ್ ಇಲ್ಲ ಅಂತ ಹೇಳಿ ಬಂದರೆ ನಿಮಗೆ ಕನ್ಫರ್ಮೇಷನ್ ಲೆಟರ್ ಸಂಬಂಧಿತ ಸಂಸ್ಥೆಗೆ ಫಾರ್ವರ್ಡ್ ಆಗ್ತದೆ. ಅಲ್ಲಿಗೆ ಆ ಕಾರ್ಯಕ್ರಮಕ್ಕೆ ಅವರು ಬರುವುದು. ಅಲ್ಲಿವರೆಗೆ ಅವರು ಬರ್ತಾರಂತ ಹೇಳಿ ಪ್ರಚಾರ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಪ್ರಚಾರ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಅಂತಿಮ ಕ್ಷಣದಲ್ಲಿ ಅವರು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ರಿಜೈಂಡರ್ ಲೆಟರ್ ಕಳಿಸ್ತಾರೆ, ಬರ್ಲಿಕ್ಕೆ ಸಾಧ್ಯ ಆಗುತ್ತಿಲ್ಲ, ಕಾರಣ ಹೇಳ್ತಾರೆ, ಯಾವುದಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬೇರೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ಹೇಳುವುದಿಲ್ಲ, ಆ ಕಾರ್ಯಕ್ರಮಕ್ಕೆ ಯಾಕೆ ಬರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಒಂದು ಲೆಟರ್ ಬರುತ್ತೆ. ಇದು ಹಾಗಾದ್ರೆ ಮೊನ್ನೆ ನಿರ್ಮಲಾ ಸೀತಾರಾಮನ್ ಬಂದಾಗ ಆ ಪ್ರಕ್ರಿಯೆಗಳು ನಡೆದಿರಲಿಲ್ಲ, ನಡೆದಿದೆ, ನಡೀಲೇಬೇಕು. ಇದಕ್ಕಿಂತ ಮೊದಲು ಪ್ರಧಾನಿ ಮೋದಿ ಅವರು ಬರಲಿಲ್ವಾ ಇದೇ ಸ್ವಸಹಾಯ ಸಂಘದ ಕಾರ್ಯಕ್ರಮಕ್ಕೆ 3 ವರ್ಷದ ಹಿಂದೆ? ಇಲ್ಲಿ ರಥೋರ್ಮ ಕ್ರೀಡಾಂಗಣದಲ್ಲಿ ಸಭೆ ಆಗಿತ್ತು, ಕ್ಷೇತ್ರಕ್ಕೆ ಬಂದಿದ್ರು. ಮತ್ತೆ ನೀವು ಆ ಸಂಘದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ, ಚಿಕ್ಕ ಪುಟ್ಟ ಸಮಸ್ಯೆಗಳು, ಅದು ಇಡೀ ವ್ಯವಸ್ಥೆಯನ್ನು ಕುಸಿದು ಬೀಳುವಂತಹ ಸಮಸ್ಯೆಗಳಲ್ಲ. ಆ ವ್ಯವಸ್ಥೆಗೆ ಅಷ್ಟು ಬಲವಾದ ಒಂದು 16 ಪಿಲ್ಲರ್ಗಳಿವೆ, ಅಷ್ಟು ಸುಲಭದಲ್ಲಿ ಕುಸಿದು ಬೀಳುದಿಲ್ಲ. ಅದರ ಮಧ್ಯದ ಪಿಲ್ಲರ್ ಇದೆಯಲ್ಲ, ನಾವು ಮನೆ ಕಟ್ಟುವಾಗ ಒಂದು ಕುತ್ತಿಕೋಲು ಅಂತ ಹೇಳ್ತೇವೆ, ಅದ ಮಧ್ಯದ ಪಿಲ್ಲರ್ ಇದೆಯಲ್ಲ ಧರ್ಮಸ್ಥಳ ಎನ್ನುವುದು, ಅದು ಅಷ್ಟೊಂದು ಗಟ್ಟಿಯಾಗಿರುವಂಥದ್ದು, ಅದರಿಂದ ಅದು ಕುಸಿದು ಬೀಳುವಂಥದ್ದು ಅಲ್ಲ. ಮತ್ತು ಏನಂತ ಹೇಳಿದ್ರೆ, ಆ ಸಂಸ್ಥೆಯಲ್ಲಿ ನಿಮ್ಮ ವಿನಿಯೋಗ ಎಷ್ಟು? ನೀವು ಸಂಸ್ಥೆಯಿಂದ ಸಾಲ ತೆಗೆದವರೇ ಹೊರತು ನೀವು ಸಂಸ್ಥೆಗೆ ವಿನಿಯೋಗ ಮಾಡಿದವರಲ್ಲ. ನೀವು ವಿನಿಯೋಗ ಮಾಡಿದ್ದು ಯಾವುದು? ಉಳಿತಾಯ ಮಾತ್ರ. ಆ ಉಳಿತಾಯವೂ ಲಾಭವೇ. ಅದು 10 ರೂಪಾಯಿ ಇರ್ಬೋದು, 20 ರೂಪಾಯಿ ಇರ್ಬೋದು, 50 ರೂಪಾಯಿ ಇರ್ಬೋದು, ಅದು ಲಾಭವೇ. ಅದಕ್ಕೆ ಬಡ್ಡಿ ಸೇರಿಸಿ ಕೊಡ್ತಾರೆ, ಆಯ್ತಾ? ನಿಮಗೆ LIC ಬಾಂಡ್ ಕೊಡ್ತಾರೆ, LIC ಮಾಡಿಸ್ತಾರೆ. ಯಾಕಂದ್ರೆ ಅವರು ಕೊಟ್ಟ ಸಾಲಕ್ಕೆ ಜವಾಬ್ದಾರಿ ಬೇಕಲ್ಲ, ಅವರು ಕೊಟ್ಟ ಸಾಲಕ್ಕೆ ಜವಾಬ್ದಾರಿ ಬೇಕಲ್ಲ. ಯಾವ ಮನುಷ್ಯನ ಪ್ರಾಣವನ್ನು ಯಾರಿಗೆ ಕಾಪಿಡ್ಲಿಕ್ಕೆ ಸಾಧ್ಯ ಆಗ್ತದೆ? ಸಾಧ್ಯ ಆಗುದಿಲ್ಲ. ನಂಗೆ ಅಷ್ಟು ಸಾಲ ಉಂಟು ಮಾರೆ, ನಾನು ಸಾಲ ತೀರಿಸಿಕೊಂಡು ಜೀವ ಬಿಡ್ತೇನೆ ಅಂತ ಹೇಳಲಿಕ್ಕೆ ಆಗತ್ತಾ? ಆಗುದಿಲ್ಲ. ಆದ್ರಿಂದ ಸಂಸ್ಥೆಗೆ ಹೊರೆ ಆಗಬಾರ್ದಲ್ಲ, ಅದಕ್ಕಾಗಿ LIC ಬಾಂಡ್ ಇರ್ತದೆ. ನೀವು ಸಂಸ್ಥೆಯಿಂದ ನೀವು ಹೊರಗೆ ಬನ್ನಿ, ನಿಮ್ಗೆ LIC ಬಾಂಡ್ ಕೊಡ್ತಾರಲ್ಲ, ನಿಮಗೆ 5 ಲಕ್ಷದ 3 ಲಕ್ಷದ LIC ಬಾಂಡ್ ಇರ್ತದೆ. ಅದು ನಿಮ್ಮದೇ ಬಾಂಡು, ಫಲಾನುಭವಿಗಳದೇ ಬಾಂಡು. ಅದನ್ನು ಸಂಸ್ಥೆ ನಗದೀಕರಿಸುವುದಿಲ್ಲ, ನೀವೇ ನಗದೀಕರಿಸಬೇಕು, ನಿಮ್ಮ ಹೆಸರಲ್ಲೇ ಇರುವುದು. ಅದರಿಂದಾಗಿ ಆ ರೀತಿಯ ಪಾರದರ್ಶಕದ ವ್ಯವಸ್ಥೆ ಇದೆ. ಅದಕ್ಕಾಗಿ ಪ್ರಚಾರ ಮಾಡುವುದಕ್ಕಿಂತ ನಿಮಗೆ ಅಪಪ್ರಚಾರ ಬರೀ ಬೇಗ ಹರಡ್ತದೆ. ನೋಡಿ, ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಇಟ್ಟುಕೊಳ್ಳಿ, ಒಂದು 5 ನಿಮಿಷದ ಒಳಗೆ ಅದರ ಫೋಟೋ ಗೀಟೋ ಎಲ್ಲ ಒಂದು 10-15 ಮೊಬೈಲ್ಗಳಿಗೆ ಫಾರ್ವರ್ಡ್ ಆಗ್ತದೆ. ಅದಾಗಿ ಅರ್ಧ ಗಂಟೆ ನಂತರ ಆ ಆಕ್ಸಿಡೆಂಟ್ ಆದ ಕತೆ ಏನಂತ ಯಾರಾದ್ರೂ ಫಾರ್ವರ್ಡ್ ಮಾಡ್ತಾರ? ಇಲ್ಲ.
ಅವನು ಬದುಕಿದ್ದನ, ಸಾತನ್ನ, ಅವನಿಗೆ ಯಾರು ಉಪಕಾರ ಮಾಡಿದ್ರು, ಅವರನ್ನು ಯಾರು ಹಾಸ್ಪಿಟ್ಲಿಗೆ ಕೊಂಡೋದ್ರು, ಹಾಸ್ಪಿಟಲ್ ಅಲ್ಲಿ ಏನಾಯ್ತು, ಒಂದು ರಕ್ತದ ಅವಶ್ಯಕತೆ ಇದ್ದಾಗ ಯಾರಾದ್ರೂ ರಕ್ತ ತಂದು ಕೊಟ್ರ, ಅದು ಯಾರಾದ್ರೂ ಹೇಳ್ತಾರ? ಇಲ್ಲ. ಅಟ್ಲೀಸ್ಟ್ ಅವನನ್ನು ಆ ಪ್ರದೇಶದಿಂದ ಒಂದು ಹಾಸ್ಪಿಟ್ಲಿಗೆ ಸಾಗಿಸುವಂತ ವ್ಯವಸ್ಥೆ ಏನಾದ್ರು ಮಾಡ್ತಾರ? ಅಂತ ಸಮಾಜದಲ್ಲಿ ನಾವಿದ್ದೇವೆ. ಅದರಿಂದಾಗಿ ಪ್ರಚಾರಕ್ಕಿಂತ ಅಪಪ್ರಚಾರ ಆದಷ್ಟು ಶೀಘ್ರವಾಗಿ ಇರ್ತದೆ. ಹಾಗೆ ಶಿಕ್ಷಿತ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಏನೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆಲ್ಲರಿಗೂ ಗೊತ್ತಿದೆ ತಮಗೆ ಎಷ್ಟು ಉಪಕಾರ ಆಗಿದೆ ಅಂತ ಹೇಳಿ. ಅದರಿಂದಾಗಿ ಅವರವರು ಅದನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೇನು ತೊಂದರೆ ಆಗಲಿಲ್ಲ. ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 10,000ವೋ 20,000 ಇನ್ವೆಸ್ಟ್ ಮಾಡಿದ್ರೆ ಓಹ್, ಸಂಘಕ್ಕೆ ಏನಾದ್ರು ತೊಂದರೆ ಆದ್ರೆ ನಮ್ಮ ಇನ್ವೆಸ್ಟ್ ಮಾಡಿದ ಹಣ ಏನಾಗ್ತದೆ ಅಂತ ಅಲ್ಲಿ ಭಯ ಇರಬೇಕು. ಅದೇನಿಲ್ಲಲ್ಲ. ಅವರು ಸಂಘದಿಂದ ಸಾಲ ಪಡ್ಕೊಂಡವರು ಕೆಲವರಿಗೆ ಆಸೆ ಹುಟ್ಟಿಸಿದ್ದಾರೆ. ವಿರೋಧಿ ಗುಂಪು ಏನಾಗಿದೆ ಅಂತ ಹೇಳಿ ಸಂಘ ಮುಳುಗ್ತದೆ ಅಂತ ಹೇಳಿ, ಸಂಘ ಮುಳುಗಿದ ಕೂಡಲೇ ನಾವು ತೆಗೆದುಕೊಂಡ ಸಾಲ ಮುಳುಗ್ತದೆ ಅಂತ ಹೇಳಿ ಅವರು ಎಣಿಸ್ಕೊಂಡಿದ್ದಾರೆ. ಅವರಿಗೆ ವಾಸ್ತವ ಸ್ಥಿತಿ ಗೊತ್ತಿಲ್ಲ. ಸಾಲ ಕೊಟ್ಟಿರುವುದು ಧರ್ಮಸ್ಥಳದ ಹುಂಡಿಯ ಹಣದಿಂದಲ್ಲ, ಬ್ಯಾಂಕಿನಿಂದ. 1982ರಲ್ಲಿ ಈ ಸಂಘದ ಒಂದು ಹಿನ್ನೆಲೆ ಹೇಳ್ತೇನೆ ನಿಮ್ಗೆ. 1982ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭವಾದದ್ದು. ಅದೇ ವರ್ಷ ಧರ್ಮಸ್ಥಳದ ಬಾಹುಬಲಿಗೆ ಮಹಾಮಸ್ತಕಾಭಿಷೇಕ ಆದದ್ದು, ಪ್ರಥಮ ಮಹಾಮಸ್ತಕಾಭಿಷೇಕ. ಆ ಮಹಾಮಸ್ತಕಾಭಿಷೇಕದ ಸವಿ ನೆನಪಿಗಾಗಿ ಈ ಯೋಜನೆಯನ್ನು ಜಾರಿಗೆ ತಂದರು. ಅದೇ ವರ್ಷ ಕೇಂದ್ರ ಸರ್ಕಾರ, ಅಂದ್ರೆ ಇಂದಿರಾ ಗಾಂಧಿ ನೇತೃತ್ವದ ಕೇಂದ್ರ ಸರ್ಕಾರ ನಬಾರ್ಡ್ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಗ್ರಾಮೀಣಾಭಿವೃದ್ಧಿಗೆ ಸುಸ್ಥಿರ ಆರ್ಥಿಕ ಸೌಲಭ್ಯವನ್ನು ಒದಗಿಸಿ ಕಾರ್ಯನಿರ್ವಹಿಸಬೇಕು ಅಂತ ಗ್ರಾಮೀಣಾಭಿವೃದ್ಧಿಗೆ. ಅದಕ್ಕಾಗಿ ಆ ಕಾಲದಲ್ಲಿ 35,000 ಕೋಟಿ ರೂಪಾಯಿಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಇಟ್ಟಿತ್ತು. ಅರ್ಜುನ್ ಸಿಂಗ್ ಅವರು ಅದರ ಮಂತ್ರಿ ಆಗಿದ್ರು. ಮಾನವ ಸಂಪನ್ಮೂಲ ಇಲಾಖೆ ಅಂತ ಇದೆ. ಇಲಾಖೆಗೆ ಅರ್ಥ ಸಚಿವರು ಮಂತ್ರಿ ಅಲ್ಲ, ಮಾನವ ಸಂಪನ್ಮೂಲ ಇಲಾಖೆ ಮಂತ್ರಿ. ಅರ್ಜುನ್ ಸಿಂಗ್ ಅವರು ಮಧ್ಯಪ್ರದೇಶದ CM ಆಗಿದ್ರಲ್ಲ, ಅವರು ಮಂತ್ರಿ ಆಗಿದ್ರು. ಅದು ಆ ಸಂದರ್ಭದಲ್ಲಿ ಸ್ಥಾಪನೆ ಆಗಿದೆ. ಆ ನಬಾರ್ಡ್ ಆ ಹಣವನ್ನ ಸ್ವಸಹಾಯ ಸಂಘಗಳು ಮಾಡಬೇಕು ಅಂತ ಹೇಳಿ 4% ಅಲ್ಲಿ ಕೊಡ್ತಾ ಇತ್ತು. ಆ 4% ಹಣ ತಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದು ಕೇವಲ ಒಂದು ತಾಲೂಕಿಗೆ ಸೀಮಿತವಾಗಿ. ಅದರ ನಂತರ ಅದು ಬೆಳ್ಕೊಂಡು ಹೋದದ್ದು. ಈಗ ರಾಜ್ಯ ಮಟ್ಟಕ್ಕೆ ವಿಸ್ತರಣೆ ಆದದ್ದು. ಯಾವಾಗ ನಬಾರ್ಡಿದ್ದು ಮಿತಿ ದಾಟಿತ್ತು, ನಬಾರ್ಡಿದ್ದು ಮಿತಿ ದಾಟಿತ್ತು, ನಬಾರ್ಡಿಗೆ ಲಿಮಿಟ್ ಇದೆ, ಇಷ್ಟೇ ಸಾಲ ಕೊಡಬಹುದು ಅಂತ ಹೇಳಿ ಮಿತಿ ದಾಟಿತ್ತು. ಮೊನ್ನೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗಿ ನಬಾರ್ಡ್ ಅಧ್ಯಕ್ಷರನ್ನೆಲ್ಲ ಮೀಟರ್ಗೆ ಬಂದರು. ರಾಜ್ಯ ಸರ್ಕಾರಕ್ಕೆ ಸಾಲ ಕಡಿತ ಮಾಡಿದ್ದಾರೆ ಅಂತ ಹೇಳಿ. ಕಳೆದ ವರ್ಷ ಇಷ್ಟು 1,000 ಕೋಟಿ ಕೊಟ್ಟಿದ್ರು, ಈ ಸರಿ ಸಾಲ ಕಡಿತ ಮಾಡಿದ್ದಾರೆ ಅಂತ ಹೇಳಿ ಹೋಗಿ. ನಬಾರ್ಡಿಗೆ ಮಿತಿ ಇದೆ ಸಾಲ ಕೊಡುವಂಥದ್ದು. ಆ ಮಿತಿ ದಾಟಿತು, ಆ ಮಿತಿ ಸಾಕಾಗುವುದಿಲ್ಲ ಅಂತ ಇತ್ತು. ಅಷ್ಟೊತ್ತಿಗೆ ಈ ಯೋಜನೆ ಮತ್ತಷ್ಟು ವಿಸ್ತಾರ ಆಗಬೇಕು ಅಂತ ಹೇಳಿ ಪೂಜ್ಯ ಕಾವಂದರು ಬ್ಯಾಂಕ್ ಅನ್ನು ಅಪ್ರೋಚ್ ಮಾಡಿದ್ರು, RBI ಅಪ್ರೋಚ್ ಮಾಡಿದ್ರು. ಎಲ್ಲ ದಾಖಲೆಗಳನ್ನ RBI ಮುಂದೆ ಇಟ್ಟು RBI ಅನುಮೋದನೆ ಸಿಕ್ಕಿತು. ಯಾವುದೇ ಬ್ಯಾಂಕ್ಗಳು ಈ ಯೋಜನೆಗೆ ಹಣಕಾಸಿನ ನೆರವು ಒದಗಿಸಬಹುದು ಅಂತ. ಯಾವುದೇ ಬ್ಯಾಂಕ್ಗಳು, RBI ಅಧೀನದಲ್ಲಿರುವಂತಹ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳು, ಖಾಸಗಿ ಬ್ಯಾಂಕುಗಳು, ಸಹಕಾರಿ ಸೊಸೈಟಿಗಳು, ಯಾರು ಬೇಕಾದ್ರೆ ಅದಕ್ಕೆ RBIದು ಎಲ್ಲವನ್ನು RBI ನಿಯಮಾವಳಿ ಸಾರವಾಗಿ ನಡೆಸ್ಕೊಂಡು ಬರಬೇಕು ಅಂತೇಳಿ. RBI ನಿಯಮಾವಳಿ ಸಾರ ಸೆಕ್ಯೂರ್ಡ್ ಲೋನಿಗೆ ನೀವು 14% ಬಡ್ಡಿ ತಗೊಳ್ಬಹುದು. RBI ನಿಯಮಾವಳಿ ಸೆಕ್ಯೂರ್ಡ್ ಲೋನಿಗೆ
ಅನ್ಸೆಕ್ಯೂರ್ಡ್ ಲೋನು 16% ಬಡ್ಡಿ ತಗೊಳ್ಬಹುದು. ಅಂಥದ್ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಡ್ಡಿ ತಗೊಳ್ಳುವುದು ಕೇವಲ 13.5%. ನಿಮಗೆ ಅದು ಲೋನ್ ತೆಗೆದು ನೀವು ವಾರ ವಾರ ಕಟ್ಟುವಾಗ ನಿಮಗೆ ನೋಡ್ಲಿಕ್ಕೆ ಅದು ದೊಡ್ಡದು ಅಂತ ಕಾಣ್ತದೆ. ಟೋಟಲ್ ಲೆಕ್ಕ ಹಾಕಿದಾಗ ನಿಮಗೆ ಅಷ್ಟೇ ಪರ್ಸೆಂಟ್ ಲೋನಲ್ಲಿ ನಿಮ್ಮ ಸಾಲ ಸಂದಾಯ ಆಗುತ್ತೆ. ಮತ್ತೆ ಅದಕ್ಕೊಂದು ಸೆಕ್ಯೂರಿಟಿ ಇರ್ತದೆ. ನೀವು ಇವತ್ತು ಸಾಲದ ಅರ್ಜಿ ಕೊಟ್ಟರೆ 1 ವಾರದೊಳಗೆ ನಿಮಗೆ ಸಾಲ ಸ್ಯಾಂಕ್ಷನ್ ಆಗುತ್ತೆ, ನಿಮ್ಮ ಅಕೌಂಟಿಗೆ ಹಣ ಬಂದು ಬೀಳ್ತದೆ. ಎಲ್ಲೂ ಕ್ಯಾಶ್ ವ್ಯವಹಾರ ಇಲ್ಲ, ಅವರವರ ಅಕೌಂಟಿಗೆ ಬೀಳುವುದು. ಅವನೇ ಹೋಗಿ ತೆಗೆದು ಯಾರಿಗಾದ್ರೂ ಕೊಡಬೇಕು. ಅದು ಸ್ಯಾಂಕ್ಷನ್ ಮಾಡಿದವರಿಗೆ ಒಂದಿಷ್ಟು, ಅರ್ಜಿ ಬರೆದವನಿಗಿಷ್ಟು, ಇಂಥ ವ್ಯವಸ್ಥೆ ಈ ಸಂಘದಲ್ಲಿ ಇಲ್ಲ. ನಿಮಗೆ ಸೊಸೈಟಿಯಲ್ಲಿ ಹೋಗಿ ಲೋನ್ ತೆಗೆಯುವಾಗ ಗೊತ್ತಿರ್ತದೆ, ಸೊಸೈಟಿಗೆ ಕರ್ಕೊಂಡು ಹೋದವನಿಗೆ ಒಂದು ಕೊಡ್ಲಿಕ್ಕಿದೆ, ಅಲ್ಲಿ ಹೋಗಿ ಅಲ್ಲಿ ದಾಖಲೆಗಳನ್ನು ನೋಡಿ ವೆರಿಫೈ ಮಾಡುವವನಿಗೆ ಒಂದು ಕೊಡ್ಲಿಕ್ಕಿದೆ, ಅದ ನಂತರ ಮ್ಯಾನೇಜರಿಗೆ ಕಮಿಷನ್ ಕೊಡ್ಲಿಕ್ಕಿದೆ, ಅದ ನಂತರ ಅವನಿಗೆ ಲೋನ್ ಸಿಗುತ್ತೆ. ಅದು ಕೃಷಿ ಲೋನ್ ಹೇಳ್ತಾರೆ, ಅದು ಕೊಡು ನಿಮಗೆ, ಇದು ಶೂನ್ಯ ಬಡ್ಡಿ ದರದಲ್ಲಿ ಬರುವುದಲ್ವಾ, ನಿಮಗೆ ಬಡ್ಡಿ ಇಲ್ಲಲ್ಲ, ಆ ಬಡ್ಡಿಯನ್ನು ಇಲ್ಲಿ ವಸೂಲು ಮಾಡ್ತಾರೆ ಅವರು. ಇಲ್ಲಂದ್ರೆ ನಿಮಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳ್ತಾರೆ. ನಿಮಗೆ ಲೋನ್ ಬೇಕು ಅನಿವಾರ್ಯ, ಅದರಿಂದಾಗಿ ಆ ರೀತಿಯಾಗಿ ಇದು ಟೋಟಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಿನ್ನೆಲೆ ಮತ್ತು ಅದರ ವ್ಯವಹಾರ ಮತ್ತೆ ಈಗ ನಡೀತಿರುವ ಅಪಪ್ರಚಾರಗಳ ಒಂದು ಕ್ಲಾರಿಫಿಕೇಶನ್. ಇದು ಒಂದು ಸಂಸ್ಥೆಯ ಪರವಾಗಿ ನಾವು ಕೊಡ್ತಾ ಇರುವುದಲ್ಲ, ಇದು ವಾಸ್ತವ. ಅದರ ಬಗ್ಗೆ ಅದಕ್ಕೂ ನಮ್ಗೆ ಏನು ಸಂಬಂಧ ಇಲ್ಲ. ಆದರೆ ಯಾವ ರೀತಿಯಲ್ಲಿ ಒಂದು ಅಪಪ್ರಚಾರ ಮಾಡ್ಲಿಕ್ಕೆ ಆಗ್ತದೆ, ನೀವು ಪ್ರಚಾರ ಮಾಡ್ಲಿಕ್ಕೆ ದುಡ್ಡು ಖರ್ಚು ಮಾಡಬೇಕು, ಜಾಹೀರಾತು ಕೊಡಬೇಕು, ಎಲ್ಲ ಅಪಪ್ರಚಾರ ಮಾಡ್ಲಿಕ್ಕೆ ದುಡ್ಡು ಖರ್ಚು ಮಾಡ್ಲಿಕ್ಕಿಲ್ಲ. ಅದರಿಂದಾಗಿ ಅವರು ಆ ಸುಲಭದ ದಾರಿಯನ್ನು ಇಟ್ಕೊಂಡಿದ್ದಾರೆ. ಅದರಿಂದ ಜನರು ಅದಕ್ಕೆ, ಯಾಕಂದ್ರೆ ತೊಂದರೆ ಜನರಿಗೆ, ನಷ್ಟ ಜನರಿಗೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಾಳೆ ನಿಂತರೆ ಧರ್ಮಸ್ಥಳಕ್ಕೆ ಏನು ನಷ್ಟ ಇಲ್ಲ, ಜನರಿಗೆ ನಷ್ಟ. 10,000 ರೂಪಾಯಿ ಸಾಲ ತಗೊಂಡವರು ಇವತ್ತು 5 ಲಕ್ಷ ರೂಪಾಯಿ ಸಾಲ ತೆಗೆದುಕೊಳ್ಳುವ ಮಟ್ಟಿಗೆ ಮುಂದುವರೆದಿದ್ದಾರೆ. ಹೆಂಗಸರೇನು ಕಡಿಮೆ ಏನಿಲ್ಲ, ಅಷ್ಟು ಸಬಲರಾಗಿದ್ದಾರೆ. 5 ಲಕ್ಷ ರೂಪಾಯಿ ಸಾಲ ತೆಗೆದು ವಾರ ವಾರ ಕಟ್ತೇವೆ ಅನ್ನೋ ಒಂದು ಧೈರ್ಯವನ್ನು ಆಮೇಲೆ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ಎಲ್ಲ ನೋಡಿದೆವು ಅವರ ಆತ್ಮವಿಶ್ವಾಸ ಹೇಗೆ ಬೆಳೆದಿದೆ ಅಂತ ಹೇಳಿ. ಅಂತಹ ಯೋಜನೆಯನ್ನ ಅಷ್ಟು ನೀಟಾಗಿ ಪಾರದರ್ಶಕವಾಗಿ ಮಾಡಿದ್ದಾರೆ. ಮತ್ತೆ ಯಾರಿಗೂ ಸಂಶಯ ಇದ್ರು ಅವರು ಓಪನ್ ಆಗಿ ಹೇಳ್ತಾರೆ, ಅದನ್ನು ಮುಚ್ಚಿಡುವಂಥದ್ದು ಇಡಡ ಅಂತದ್ದು ಏನಿಲ್ಲ, ದಾಖಲೆಗಳ ಸಮೇತ. ಯಾಕಂತ ಹೇಳಿದ್ರೆ ಧರ್ಮಸ್ಥಳವನ್ನು ನಿಭಾಯಿಸಲು ಈ ರೀತಿಯ ಯೋಜನೆಗಳನ್ನು ರೂಪಿಸಿ ಅದರ ಬಡ್ಡಿಯ ಹಣದಿಂದ ಹಣ ಬರಬೇಕಂತ ಇಲ್ಲ. ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಭಕ್ತಾದಿಗಳೇ ಸಾಕು. ಯಾಕಂತ ಹೇಳಿದ್ರೆ ಆ ಹಣದಿಂದ ಗ್ರಾಮಾಭಿವೃದ್ಧಿ ಯೋಜನೆಯ ಎಷ್ಟು ಲಾಭ ಬರುತ್ತೆ, ಆ ಲಾಭವನ್ನು ಸಹ ಫಲಾನುಭವಿಗಳಿಗೆ ಹಂಚುವಂತ ಒಂದು ವ್ಯವಸ್ಥೆ ಬೇರೆ ಯಾವುದೇ ಯೋಜನೆಯಲ್ಲಿ ಇಲ್ಲ. ಈ ಮೊನ್ನೆ ವಿತರಿಸಿದಂತ 604 ಕೋಟಿ ರೂಪಾಯಿಗಳು ಆ ಯೋಜನೆಯಿಂದ ಬಂದ ಲಾಭವೇ. ಸುಮಾರು 50,000 ಮಂದಿ ಆ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸಂಬಳ ಎಲ್ಲ ಯೋಜನೆಯಿಂದಲೇ ಹೋಗ್ತಾ ಇರೋದು, ಧರ್ಮಸ್ಥಳದಿಂದ ಇಲ್ಲ. ಧರ್ಮಸ್ಥಳದ ಇನ್ಸ್ಟಿಟ್ಯೂಷನ್ಸ್ ಇದೆ, ಶಿಕ್ಷಣ ಸಂಸ್ಥೆಗಳಿವೆ, ಆಸ್ಪತ್ರೆಗಳಿವೆ, ಎಲ್ಲವೂ ಆಯಾ ವ್ಯವಸ್ಥೆ ಅಡಿಯಲ್ಲಿ ಹೋಗ್ತದೆ. ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳ, ಅದರ ಅಡಿಯಲ್ಲಿ ಎಲ್ಲವೂ ಇದೆ. ಆ ಕೊಡೆಯ ಅಡಿಯಲ್ಲಿ ಎಷ್ಟೆಲ್ಲ ವ್ಯವಸ್ಥೆಗಳಿವೆ, ಅದು ಅದೇ ರೀತಿಯಾಗಿ ನಡ್ಕೊಂಡು. ಇಲ್ಲದ್ರೆ ಒಬ್ಬ ವ್ಯಕ್ತಿ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋದಾಗ ಆ ರೀತಿಯ ವ್ಯವಸ್ಥೆಗಳಾಗಿರೋದು. ನಿರಂತರ ಸುದ್ದಿ